ನಾವು ಬಂದಿರೋ ಟೈಮು ತುಂಬಾ ಸಖತ್ತಾಗಿದೆ. ಒಂದು ಸ್ವಲ್ಪನೂ ಬಿಸಿ ಇಲ್ಲ, ಎಲ್ಲ ಕಡೆ ಬರೀ ಕೋಲ್ಡ್ ವಾಟರೇ ಕೊಡ್ತಾ ಇದಾರೆ ಕುಡಿಯಕ್ಕೆ. ನಾವು ಮಂಗ್ಳೂರಲ್ಲಿ ಒಂಥರ ಹ್ಯೂಮಿಡಿಟಿ ಫೀಲ್ ಮಾಡ್ತೀವಲ್ಲ, ಆತರ ಏನಿಲ್ಲ. ಅದು ಇಲ್ಲೇ ಗುಡುಗುಡು ಅಂತ ಹೊಟ್ಟೋಗ್ಬಿಡ್ತೀರ ಹಂಗೆ. ನಾನು ಸ್ಟಾಪ್ ಮಾಡ್ತಾ ಇರ್ಬೇಕು, ಇಲ್ಲೇ ಅಂತ ಹೇಳ್ತಾನೆ ಇರ್ಬೇಕು. ಕ್ಯಾರಿಫೋರ್ ಸಿಟಿ ಅಂತ ಇದು. ಇಲ್ಲಿ ಕ್ರಿಸ್ ಕ್ರಾಸ್ ಮಾರ್ಕ್ ಹಾಕಿದ್ದಾರೆ. ಲೈನ್ ಅಲ್ಲಿ ಇದೆಯಾ? ಓಕೆ. ನಮ್ಗೆ ಪಬ್ಲಿಕ್ ಬೇರೆ ಪ್ಲೇಸ್ ಅಲ್ಲಿ ಬಂದಾಗ ಕಾರ್ ತಗೊಂಡು ತುಂಬಾ ಕಾನ್ಶಿಯಸ್ ಆಗಿ ಎಲ್ಲ ಮಾಡ್ಕೋಬೇಕು. ಓಕೆ, ಇವಾಗ ಒಂಚೂರು ಶಾಪಿಂಗ್ ಮಾಡೋಣ. ಏನಿಲ್ಲ ಮಾಡಕ್ಕಿಲ್ಲಿ, ಅಡಿಗೆ ಮಾಡ್ಬೇಕು ಇವಾಗ. ಅದೇ ಒಂದು ಎಂಜಾಯ್ಮೆಂಟ್. ಗ್ರೀನ್ ಬ್ಯಾಗ್ ಬೇಕಾ? ಹಾ, ನಿನ್ ಗ್ರೀನ್ ಬ್ಯಾಗ್ ಬೇಕಾ? ಇಲ್ಲ ಅದ್ ಬೇಡ. ಆದ್ರೂ ನಂದು ಇನ್ನೊಂದು ಬ್ಯಾಗ್ ಇದೆ, ಎತ್ಕೊಳ್ಳೋಣ. ಅಪ್ಪ, ಆ ಗ್ರೀನ್ ಬ್ಯಾಗ್ ಒಳಗಡೆ ಇನ್ನೊಂದು ಚಿಕ್ಕದ್ ಗ್ರೀನ್ ಬ್ಯಾಗ್ ಇದೆ ನೋಡಿ. ಹಾ, ಅಬ್ಬು ಎಲ್ಲಾ ಕಡೆ ಕ್ಯಾಶ್ ಕೊಟ್ಬಿಡ್ತಾ ಇದ್ದೀರಾ? ಅಲ್ಲ, ಅವನ ಹತ್ರ ಮಷೀನ್ ಅಲ್ಲ, ಓಕೆ ಫೈನ್. ಅಲ್ಲ 20,000 ಇದ್ ಮಾಡಿ ಆಲ್ಮೋಸ್ಟ್ 8-9 ಸಾವಿರ ಖರ್ಚೆ ಆಗೋಯ್ತು ಅನ್ಸುತ್ತಲ್ಲ. ಹೌದಪ್ಪ, ಮಷೀನ್ ಇದ್ರೆ ಮಷೀನ್ ಅಲ್ಲಿ ಕೊಡ್ತೀನಿ ನಾನು. ಐ ಆಮ್ ರೆಡಿ ಟು. ಕರೆಕ್ಟ್. ನಾನು ಅದನ್ನ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಏನಂದ್ರೆ, 20,000 ಯಾವ ಮೂಲೆಗೂ ಸಾಕಾಗ್ತಾ ಇಲ್ವಲ್ಲ ಅಂತ ಹೇಳ್ತಾ ಇದ್ದೀನಿ. ಕಾರ್ ಎಲ್ಲ ತಗೊಂಡಲ್ಲ, ಕಾರ್ಗೆಲ್ಲ ಕಟ್ಬಿಟ್ಟಿರೋದ್ರಿಂದ. ಒಳಗಡೆ ಕೆಫೆ ಎಲ್ಲ ಇದೆಯಲ್ಲ ಪಾಪ. ಸೂಪರ್ ಮಾರ್ಕೆಟ್ ಆ ಕಡೆನಾ ಹೆಂಗೆ? ಬಟ್ ಎನಿವೇ ವಿ ವಿಲ್ ಸಿ ಎವ್ರಿಥಿಂಗ್. ಕಮ್, ಯು ಕ್ಯಾನ್ ಟೇಕ್ ಲೆಫ್ಟ್ ಸೈಡ್. ಇಲ್ಲೇನೋ ಬಾರ್ ಇದೆ, ಲೋಕಲ್ ಬಾರ್ ಇದೆ. ಬಂದೆ. ಪಾಪ ಅಲ್ಲೊಂದು ಫಿಶ್ ಹೋಟೆಲ್ ಇದೆ. ಅಲ್ಲಿ ಒಂದು ಫಿಶ್ ಹೋಟೆಲ್ ಇದೆ ನೋಡಿ. ಫ್ಯಾಟ್ ಫಿಶ್. ಏನದು? ಕೆಫೆನಾ? ಫಿಶ್ ಹೋಟ್ಲ್ ಅದು. ಫ್ರೈಡ್ ಫಿಶ್, ಫಿಶ್ ಬರ್ಗರ್ಸ್ ಅಂತ ಬರುತ್ತೆ. ಮೇಲ್ಗಡೆ ಏನಿದೆ? ಮೇಲ್ಗಡೆ ಬೇರೆ ಬೇರೆ ಸ್ಟೋರ್ಸ್. ಕ್ಯಾರಿಫೋರ್ ಕೆಳಗಡೆ ಇದೆ. ಸರಿ, ಬನ್ನಿ. ಆನಿಯನ್ 50 ಅಂದ್ರೆ 100 ರೂಪೀಸಾ? ಇದು ಒಂದು ತಗೊಳ್ಳೋದ? ಅದು ನೋಡೋ, ಚೆನ್ನಾಗಿದೆ, ನೋಡ್ಕೋ ಫಸ್ಟ್. ಚೆನ್ನಾಗಿದೆ. ಆಲೂಗಡ್ಡೆ ಏನಾದ್ರು ಬೇಕಾ ಪಾಪ? ಆಲೂಗಡ್ಡೆಯಲ್ಲಿ ಏನ್ ಮಾಡ್ತೀಯಾ? ಯೂಸ್ ಆಗೋದು ತಗೋ. ಟೊಮಾಟೊ ತಗೋ. ಟೊಮಾಟೊ ಎಂತಕ್ ಬೇಕು? ಟೊಮಾಟೊ ಏನ್ ಬೇಕಾಗಲ್ಲ. ಟೊಮಾಟೊ ಅದಕ್ಕೆ ಹಾಕಲ್ವಾ ನೀನು? ಏನ್ ಬೇಕಾಗಲ್ಲ ಪಾಪ. ಎಲ್ಲಿದೆ ಟೊಮಾಟೊ? ನೋಡುವಾಗ ಆ ಕಡೆ. ಡ್ರೈ ಫ್ರೂಟ್ಸು ಇಲ್ಲಿದೆ. ಕಟ್ ಫ್ರೂಟ್ಸ್ ಇದೆ. ಬಾಳ ಕಡೆ ಬೇಡವಾ? ಕಟ್ ತರಕಾರಿಗಳು ಇದೆ. ಟೊಮೆಟೊ ಇಲ್ಲಿದೆ ನೋಡಿ. ನೂಡಲ್ಸ್ ನೋಡಿ ಪಪ್ಪು, ಈ ತರ ಇದೆ. ಕೆರ್ಕೊಳಕ್ ಹಿಂಗ್ ಮುಂದೆ ಪಪ್ಪು. ಚೆರಿ ಟೊಮೆಟೊ ಸಲಾಡ್ ತರ ಇದೆ. ಟೊಮೆಟೊ ತುಂಬಾ ಕಾಸ್ಟ್ಲಿ ಇದೆ. 200 ರೂಪಾಯಿನಾ ಟೊಮೆಟೊ? 200 ಅಂದ್ರೆ 400 ರೂಪಾಯಿ ಪಪ್ಪು. ಅಲ್ಲ, ನಮ್ದ್ರಲ್ಲೇ 200. ಇಲ್ಲಿ 189 ಇದೆ.
ಮೆಣಸಿನ್ಕಾಯಿ ಬೇಕು. ತಗೊಳ್ಳ ಹಾ, ಇಲ್ಲಿ ಚಿಕ್ಕದ್ ಬೇಕಾದ್ರೆ ಚಿಕ್ಕದಿದೆ. ಚಿಕ್ಕದ್ದು ಖಾರ ಇರುತ್ತೆ. ಅದೇ ಅದೆಷ್ಟಿದೆ? ಸೇಮ್, ಅದು ಸೇಮ್. ಇದು 65 ಇದು. ಇದು 105 ಇದೆ. ಅದೇ ಜಾಸ್ತಿ ಖಾರ ಬೇಡ. ಇದು ಟೊಮಾಟೋದು ಅದೊಂದು ಒಂದು ಪ್ಯಾಕೆಟ್. ಟೊಮೊಟೊ ಏನ್ ತೆಗ್ಬೇಕು ಹೇಳಿ? ಯಾವ್ದಕ್ ಹಾಕಲ್ಲ ಅಂದ್ರೆ ಬಿಡ, ನನ್ಗೆ ಗೊತ್ತಿಲ್ಲ. ನಾನು ಅದಕ್ಕೆ ಏನ ತಲೆಗೆ ಏನ್ ಬರ್ತಾ ಇಲ್ಲ. ಆಮೇಲೆ ತಲೆ ಕಟ್ಕೋಬಾರ್ದಲ್ಲ, ಅದಕ್ಕೆ ಹೇಳ್ತಾರೆ ಅದು. ಇಲ್ಲ ಇಲ್ಲ. ಫ್ರೂಟ್ಸ್ ಏನಾದ್ರು ಬೇಕಿತ್ತಾ? ಉಪ್ಪು ಫಿಶ್ ಸೆಕ್ಷನ್ ಅಂದ್ರೆ ಇದೆ ಹೇಳಿದ್ದು. ನಿಮ್ಗೆ ಏನಾದ್ರು ಬೇಕಂದ್ರೆ ಹಂಗೆ ತವಾ ಮೇಲೆ ಹಾಕೊಂಡು ಫ್ರೈ ಮಾಡ್ಕೊಂಡು ತಿನ್ಬಿಡ್ಬೋದು. ಆ ತರದ್ ನೋಡ್ಕೊಳ್ಳಿ. ಪಪ್ಪು ಚೀಸ್ ಇಲ್ಲಿರೋದ್ ಈ ತರ ಎತ್ಕೊಳ್ಳೋಣ, ಇಲ್ಲ ಚೀಸ್ ಸೆಕ್ಷನ್ ಅಲ್ಲೇ ಹೋಗಿ ಎತ್ಕೊಳ್ಳೋಣ? ಎಲ್ಲಿದೆ ಚೀಸ್ ಸೆಕ್ಷನ್? ಇಲ್ಲಿ ಇದು ನಾರ್ಮಲ್ ಚೀಸಸ್ ಇದೆಲ್ಲ ಅಲ್ಲಿ ಎದುರುಗಡೆ ಇದೆ, ಬನ್ನಿ. ನಡಿ ನೋಡೋಣ. ಚೀಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಚೀಸ್ ಆಮ್ಲೆಟ್ ಸೂಪರ್ ಆಗಿರುತ್ತೆ. ಪಪ್ಪು ಇಲ್ಲಿ ಲೋಕಲ್ ಯಾವ್ದಾದ್ರು ಒಂದು ಜ್ಯೂಸ್ ಬಾಟ್ಲ್ ಎತ್ಕೊಳ್ಳಿ. ಅದಾ ಇಲ್ಲಿ ಇದೆ ನೋಡಿ, ಇದೆ ಫೇಮಸ್ ಇಲ್ಲಿ. ಇದಾ? ಆಯ್ತು, ಒಂದ್ ಎತ್ಕೊಳ್ಳಿ ನೋಡೋಣ. ಸರ ನಂಗೆ ಜಾಸ್ತಿ ಶುಗರ್ ಎಲ್ಲ ಇರೋದು ಬೇಡಪ್ಪ, ಟೇಸ್ಟೇ ಹೋಗ್ಬಿಡುತ್ತೆ ಶುಗರ್ ಇಂದ. ಚೀಸ್, ಗಾರ್ಲಿಕ್ ಅಂಡ್ ಹರ್ಬ್ಸ್ ಬಟರ್ ಅಂದ್ರೆ ಬಟರ್, ಅದು ಬಟರ್ ಅಲ್ಲೇ ಇನ್ಫ್ಯೂಸ್ ಮಾಡಿರ್ತಾರೆ ಅದನ್ನೆಲ್ಲ. ಆ ತರ ತಗೋಬೇಕಾ? ಚೆನ್ನಾಗಿರುತ್ತೆ ಅದು. ಚೀಸ್ ಬದಲು ಅದನ್ನ ತಗೊಳ್ಳೋಣ, ಬಟರ್. ಮತ್ತೆ ಎತ್ಕೊಳ್ಳಿ ಅದೊಂದು. ಎಷ್ಟು ಸ್ಟಿಕ್? ಒಂದ್ ಸಾಕಾಯ್ತು? ಒಂದ್ ಎತ್ಕೊಳ್ಳೋಣ, ಒಂದ್ ಸಾಕು. ಏನ 5 ದಿನ ಇರ್ತೀವಿ, ಅದು ಎಷ್ಟು ಉಪಯೋಗಿಸ್ತೀವೋ. ಒಬ್ಬ ಕಾಫಿ ಮರಿಬೇಡಿ. ಫ್ರೆಂಚ್ ಪ್ರೆಸ್ ಇಲ್ಲಿ ನೋಡಿ, ಚೀಸ್ ಶೀಟ್ಸ್ ಇದೆ. ಚೀಸ್ ಶೀಟ್ಸ್ ಇದೆ. ನಿಂದ ಇದು ಪರ್ಮಜಾನ್ ಚೀಸ್ ಇದೆ ನೋಡಿ, ಹಿಂಗ್ ಹಾಕೊಳ್ಳೋದು, ಹಿಂಗ್ ಉದುರ್ಸ್ಕೊಳ್ಳೋದು. ಇದು ಹೋಗ್ಲಿ, ನೀವೇ ಹಿಡ್ಕೊಳ್ಳಿ. ಹಿಡ್ಕೊಂಡು ತಿನ್ಬಿಡು. ಒಂದ್ ಕೈ ಇಟ್ಕೊಂಡು ಕೈ ನೋವು ಬಂತು. ಇಲ್ಲೇನೋ ಇದೆಯಲ್ಲ, ಇಲ್ಲಿ ಎಲ್ಲ ನಾನ್ ವೆಜ್ ಇದೆಲ್ಲ ನೋಡಿ ಪಪ್ಪ. ಈ ತರ ಯಾವ್ದಾದ್ರು ಒಳ್ಳೆ ಚೀಸ್ ತಗೊಳ್ಳಿ. ಪಪ್ಪ ಯಾವ್ದಾದ್ರು ಕಮ್ಮಿದ್ ಎತ್ಕೊಳ್ಳಿ ಪಪ್ಪ. ಅಲ್ಲಿ ನೋಡ್ತಾ ಇದ್ದೀನಪ್ಪ ನಾನು. ಯಾಕಂದ್ರೆ ನಾವು ಉಪಯೋಗಿಸ್ತೀವೋ ಇಲ್ವೋ ಅದೇ ಗೊತ್ತಿಲ್ಲ ನಮ್ಗೆ. ಅದು ಚಿಕ್ಕ ಪ್ಯಾಕ್ಗಳೇ ಇಲ್ಲ, ಅದು ಎಲ್ಲ ಎಷ್ಟೊಂದ್ಸಲ ಕನ್ವರ್ಷನ್ ಮಾಡೋದ್ ಮರ್ತ್ಬಿಟ್ಟು ಸುಮ್ನೆ 200-300 ಅಂಕ ಎತ್ಕೊಂತ ಇರ್ತಾರೆ. ನೋಡಿ, ಡಬಲ್. 200 ಅಂದ್ರೆ 400, 300 ಅಂದ್ರೆ 600. ಏನು ಕುಕೀಸ್ ಆ ತರ ಏನಾದ್ರು ತಗೋಬೇಕಾ? ಬಿಸ್ಕೆಟ್ ಇಲ್ಲ ಕೇಕ್ ತರ? ಇದೆಲ್ಲ ತುಂಬಾ ದೊಡ್ಡ ಪ್ಯಾಕ್ ಆಯ್ತು. ಮಕ್ಳಿಗೆ ಕರೆಕ್ಟ್ ಆಗಿದೆ.
ಐಟಮ್ಸ್ ತಗೊಂಡು ರೂಮ್ ರೀಚ್ ಆದ್ವಿ. ಏನೇನಿದೆ ಹೇಳಿ. ನೂಡಲ್ಸ್, ಹಾ, ಆಮೇಲೆ ಇದು ಹ್ಯಾಮು, ಹ್ಯಾಮ್ದು, ಎಗ್, ಹಾ, ಬಾಸುಮತಿ ರೈಸ್, ಆಯಿಲು, ಆಯಿಲ್, ಪಿರಿ ಪಿರಿ ಸಾಸು, ಅದೇನದು ಗ್ರೀನ್ ಇದು ಆಪಲ್. ಕೇನ್ ಲಿಕ್ಕರ್ ಅಂತ ಇವ್ರದ್ದು ಮಾರಿಷನ್ ಸ್ಪೆಷಲ್ ಇದು. ಓಕೆ. ಮೇಡ್ ಸೊ ಫ್ರಮ್ ಅದ್ ಬಿಟ್ರೆ ಇಲ್ಲಿ 2 ಸಮೋಸ ಇದೆ. ಈಗ ಬಿಸಿ ಮಾಡ್ಕೊಂಡು ಇಲ್ಲಿ ಓವನ್ ಇದೆಯಲ್ಲ, ಇದ್ರಲ್ಲಿ ಬಿಸಿ ಮಾಡ್ಕೊಂಡು ಸಮೋಸ ತಿನ್ಬೇಕು. ಅದಾದ್ಮೇಲೆ ಚಿಲ್ಲೀಸ್ ಇದೆ, ಆಲ್ ಪರ್ಪಸ್ ಸೀಸನಿಂಗ್ ತಂದಿದ್ದೀವಿ. ಕ್ವಾಂಟಿಟಿ ಕಮ್ಮಿನೇ ತಂದಿದ್ದೀವಿ. ಆನಿಯನ್ ರಫ್ಲಿ ಒಂದು ಅರ್ಧ ಕೆಜಿ ಇರ್ಬೋದು, ಮುಕ್ಕಾಲು ಕೆಜಿ ಇರ್ಬೋದು. ಅದ್ ಬಿಟ್ರೆ ಇವಾಗ ಇದು ಎಲ್ಲ ಜೋಡಿಸಿದ್ದೀನಿ. ಇದು ಜ್ಯೂಸ್ ಬಾಟ್ಲುಗಳು ಇಟ್ಟಿದ್ದೀನಿ. ಇದೇನೋ ಇವ್ರದ್ದು ಲೋಕಲ್ ಜ್ಯೂಸು, ಮಿರಿಂಡಾ ಜ್ಯೂಸು ಈ ಥರ. ಮತ್ತೆ ಅಲ್ಲಿ ಒಳಗಡೆ ಫಿಶ್ದು ಇಟ್ಟಿದ್ದೀನಿ, ಎಲ್ಲ ಫ್ರೋಝನ್ ಫುಡ್ ಅದು. ಸೊ ಇದಿಷ್ಟು ಐಟಮ್ಸ್ನ ಇವಾಗ ಹೋಗಿ ತಗೊಂಬಂದ್ವಿ. ಇದಿದೆಯಲ್ಲ, ಇದು ಲೇಸ್ ಇಲ್ಲಿದು, ಇದನ್ನ ಕಾರಲ್ಲಿ ಇಟ್ಕೊಂಡು ನಾಳೆ ತಿಂತೀವಿ. ವಾಟರ್ ಬಾಟ್ಲು ಈ ಥರ ದೊಡ್ಡ ಪ್ಯಾಕೆಟ್ ತೊಗೊಂಡ್ರೆ ಸ್ವಲ್ಪ ಸೇವ್ ಆಗುತ್ತೆ, ಅಡುಗೆ ಮಾಡೋಕ್ಕೆಲ್ಲ ಬೇಕು. ಒಂದು ಬಾಟ್ಲ್ ಇಟ್ಕೊಂಡು ಕೆಳಗಡೆ ಓಡೋಗೋದು ಕಷ್ಟ. ಸೊ ಇವರು ಇಲ್ಲಿ ಇಟ್ಟಿದ್ದು ಇದೊಂದು ಖಾಲಿ ಬಾಟ್ಲ್ ಅಷ್ಟೇ. ಹಾಯ್. ಸೊ ಒಂದು 5-10 ಮಿನಿಟ್ಸ್ ರೆಸ್ಟ್ ಮಾಡಿ ಇಬ್ರು ರಿಫ್ರೆಶ್ ಆದ್ವಿ. ಇವಾಗ ಏನಪ್ಪಾ ಅಂತಂದ್ರೆ ಐಟಮ್ಸ್ ಇಲ್ಲೆಲ್ಲ ಇಟ್ಟಿದೀವಿ. ಸೊ ಇಬ್ರು ಸೇರ್ಕೊಂಡು ಕುಕ್ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಕುಕ್ಕಿಂಗ್ ಮಾಡಬೇಕು. ಇವ್ರು ಆಕ್ಚುಲಿ ನಂಗೆ ತುಂಬಾ ಸಲ ಆಮ್ಲೆಟ್ ಮಾಡ್ಕೊಡ್ತಾ ಇದ್ರು ನಮ್ಮ ಮನೆಯಲ್ಲಿ. ನಾನು ಚಿಕನ್ ಮಟನ್ 2 ತಿನ್ನಲ್ಲ. ಸೀ ಫುಡ್ ತಿಂದ್ರು ತುಂಬಾ ಆನ್ ಅಂಡ್ ಆಫ್. ಮೂಡ್ ಇದ್ದಾಗ ಫಾರಿನ್ ಕಂಟ್ರೀಸ್ ಬಂದಾಗ ಸ್ವಲ್ಪ ಇದ್ ಮಾಡ್ತೀನಿ. ಸೊ ಇವಾಗ ಫಸ್ಟು ಹೊಟ್ಟೆ ಹಸಿತಾ ಇದೆ. ಸ್ನ್ಯಾಕ್ಸ್ ಇದು ಸಮೋಸ ಬಿಸಿ ಮಾಡ್ಕೊಳ್ಳೋಣ. ಪ್ಲೇಟ್ ನೋಡಿ, ಸಮೋಸ ಇತ್ತು ಅಲ್ಲಿ, ಹ್ಮ್ ಅದಕ್ಕೆ ಒಂದೊಂದು ತಗೊಂಡಿದೀವಿ. ಒಂದೊಂದು ಸಾಕು ಅಂತ. ಸೈಜುನು ಚೆನ್ನಾಗಿದೆ. ಅಂದ್ರೆ 39 ಅಂದ್ರೆ 40 ರೂಪಾಯಿ ಅನ್ಕೊಂಡ್ರು 80 ರೂಪಾಯಿ ಒಂದು ಸಮೋಸ. ಒಳಗಡೆನೆಲ್ಲ ಎಷ್ಟು ನೀಟಾಗಿದೆ, ಹ್ಮ್ ನೀಟಾಗಿ ಇಟ್ಟಿದ್ದಾರೆ. ಏನು ಇದೆ. ಇದು ಟೆರೆಸ್ಗೆ ಓಪನಿಂಗು. ಐ ಮೀನ್ ಟೆರೆಸ್ ಅನ್ನೋದ್ರಿಂದ ಬಾಲ್ಕನಿ ಓಪನಿಂಗು. ಬಾಲ್ಕನಿಗೆ ಈ ಇವ್ರು ತರ ಅದನ್ನ ಟೆರೆಸ್ ಅಂತ ಕರೀತಾರೆ. ಮೋಟರೈಸ್ಡ್ ಸ್ಕ್ರೀನ್ ಇಟ್ಟಿದ್ದಾರೆ ಇದಕ್ಕೆ. ಸೊ ಹೊರಗಡೆ ಬಂದ್ವಿ ಇವಾಗ. ಸದ್ಯ ಫುಲ್ ಡಾರ್ಕ್ ಇದೆ, ಏನು ಇಲ್ಲ ಇಲ್ಲಿ. ಲಿಟ್ರಲಿ ನೋ ವೆಹಿಕಲ್ ಮೂವ್ಮೆಂಟ್. ಇದು ಮೇನ್ ರೋಡ್ ಆಕ್ಚುಲಿ ನಾವಿರೋದು. ಮೇನ್ ರೋಡಲ್ಲೇ 0 ವೆಹಿಕಲರ್ ಮೂವ್ಮೆಂಟ್. ಸೊ ಸಮೋಸ ರೆಡಿ ಇದೆ, ತಿನ್ಬೇಕು. ತಿನ್ಬಿಟ್ಟು ಸ್ವಲ್ಪ ಹೊಟ್ಟೆ, ನಾವು ಲಿಟ್ರಲಿ ನಿನ್ನೆ ರಾತ್ರಿ ಸರಿಯಾಗಿ ತಿಂದಿರ್ಲಿಲ್ವಲ್ಲ. ಬೆಳಿಗ್ಗೆ ಬೇರೆ ಅದು ಸ್ಯಾಂಡ್ವಿಚ್ ಕೊಟ್ಟಿದ್ರು ಇಂಡಿಗೋ ಫ್ಲೈಟಲ್ಲಿ, ತಿನ್ನಕ್ಕೆ ಮೂಡಿಲ್ಲ. ಬೆಳಿಗ್ಗೆ 4 ಏನಂತ ತಿನ್ನೋದು. ಅದಕ್ಕೆ ಒಂಥರ ಪ್ರಾಪರ್ ಆಗಿ ಫುಡ್ ಇಲ್ಲದೆ ಅಲ್ಲೆಲ್ಲೋ ಆಂಟಿ ಮಾಡ್ಕೊಟ್ಟಿದ್ದು ನೂಡಲ್ಸು, ಒಂದು ಸ್ವಲ್ಪ ರೈಸ್ ತಿಂದಿದ್ದಷ್ಟೇ. ಅದ್ ಬಿಟ್ರೆ ಇವತ್ತು ಬೇರೆ ಊಟ ಏನಿಲ್ಲ. ಚೆನ್ನಾಗಿತ್ತು. ನನ್ ಕೇಳ ನೂಡಲ್ಸ್ ಏನು ಅಷ್ಟು ಕಷ್ಟ ಇತ್ತು, ಬಟ್ ರೈಸ್ ವಾಸ್ ರಿಯಲಿ ಗುಡ್. ಆಯ್ತು, ಇವಾಗ ಸಮೋಸ ಟೇಸ್ಟ್ ಮಾಡ್ತಿಲ್ಲ. ಟೇಸ್ಟ್ ಮಾಡ್ಲಾ? ಮಾಡು. ಬಿಸಿ ಇದೆ. ತುಂಬಾ ಕ್ರಂಚಿ ಇದೆ, ಕರ ಕರ ಅಂತ ಸೌಂಡು. ತುದಿನಲ್ಲಿ ಹಿಟ್ಟು ಮಾತ್ರ ಸಿಕ್ಕಿದೆ, ಒಳಗಡೆ ಸ್ಟಫಿಂಗ್ ಇನ್ನೂ ಬಾಯಿಗೆ ಹೋಗಿಲ್ಲ. ಲುಕ್ಸ್ ಲೈಕ್ ಆಲೂಗಡ್ಡೆ. ಹೌದು, ಆಲೂ ಸಮೋಸ, ಪಂಜಾಬಿ ಸಮೋಸ ಅಂತ ಏನೋ ಇದ್ದಿದೆ ಹೆಸರು. ಅದು ಬಿಸಿ ಇದೆ. ಆಲೂಗಡ್ಡೆದು ತುಂಬಾ ಚೆನ್ನಾಗಿದೆ. ಇಂಡಿಯಾದಲ್ಲಿ ತಿನ್ನೋ ಥರನೇ ಇದೆ. ಯಾರೋ ಇಂಡಿಯನ್ಸೇ ಮಾಡಿರ್ಬೋದು. ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ, ಬಟ್ ಓಪನ್ ಇಲ್ಲ. ಇಟ್ಸ್ ಓಕೆ. ಓಕೆ, ನೀವು ತಿನ್ನಿ ಪಾಪ. ಬಿಸಿ ಇದೆ, ನೋಡ್ಕೊಂಡು ತಿನ್ನಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ.
ಚೆನ್ನಾಗಿ ಮಾಡಿದ್ದಾರೆ, ನೈಸ್. ಫಸ್ಟ್ ಆನಿಯನ್ ಚಾಪ್ ಮಾಡ್ಕೊತಾ ಇದ್ದೀನಿ, ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಫ್ರೈ ಮಾಡ್ತೀನಿ. ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಜಾಸ್ತಿ ಖಾರ ಇರಲ್ಲ, ಒಂದು 3 ಹಾಕೋಣ. ಸೊ ನೂಡಲ್ಸ್ ರೆಡಿ ಇದೆ. ಸೊ ಈಗ ನಮ್ದೇನು ಪ್ಲಾನ್ ಅಂದರೆ, ಆನಿಯನ್ ಈಗ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಎಣ್ಣೆ ಹಾಕ್ಬಿಟ್ಟು ಆನಿಯನ್ ಹಾಕಿ ಚಿಲ್ಲೀಸ್ ಹಾಕಿ ಆಮೇಲೆ ಎಗ್ಗು ಹಾಕ್ತೀನಿ ಮತ್ತು ಸ್ವಲ್ಪ ಫಿಶ್ ಹಾಕ್ತೀನಿ, ಫ್ರೈ ಮಾಡ್ಕೊತೀನಿ, ಕೊನೆಗೆ ನೂಡಲ್ಸ್ ಹಾಕೊಳ್ಳೋದು. ಕರೆಕ್ಟಾ? ಹೌದು. ಸೊ ಅದು ಜೊತೆಗೆ ಇವಾಗ ಹಾಕುವಾಗೇನೆ ಆಲ್ ಪರ್ಪಸ್ ಸೀಸನಿಂಗ್ ಕೂಡ ಸ್ವಲ್ಪ ಹಾಕದಾ ಯೂಸ್ ಮಾಡೋದು ಅಷ್ಟೇ, ಫಿಶ್ ಹಾಕುವಾಗ. ಪಪ್ಪ ಫಿಶ್ ಹೊರಗಡೆ ಎತ್ಕೊಳ್ಳಿ. ತೆಗಿತೀನಿ ಫಸ್ಟ್, ಇದು ಆಫ್ ಮಾಡ್ಕೊಂಡು. ಗೆಟಿಂಗ್ ಹೀಟೆಡ್. ಇಲ್ಲ, ಅದು ಹೀಟ್ ಆಗ್ಲಿ, ಇನ್ನೂ ನೀರೇ ಆವಿ ಆಗಿಲ್ಲ. ನೀವಲ್ಲಿ ನೀರಿರೋದು ಡ್ರಾಪ್ಲೆಟ್ಸ್. ಪಪ್ಪು ಇದನ್ನ ಹಾಕ್ಬೇಕಲ್ಲ, ಬಟರ್ ಒಂಚೂರು. ಬಟರ್ ಅದೇ, ಇದೊಂದು ಹಾಕ್ಬೇಕು, ಹಂಗೆ ಮರ್ತೋಗ್ಬಿಡುತ್ತೆ. ಇದೆಲ್ಲ ಇದೆ, ಬಟರ್ ಅದೆಲ್ಲ ಇದೆ, ಯೂಸ್ ಮಾಡೋ. ಯಾಕಂದ್ರೆ ಅದು ಫ್ರೀಸ್ ಆದ್ರೆ ಕಷ್ಟ, ಅದಕ್ಕೆ ಹೊರಗಡೆನೆ ಇಟ್ಕೊಳ್ಳೋಣ. ನೀರೆಲ್ಲ ಆವಿ ಆಗಿದೆ. ಐ ಥಿಂಕ್ ಇಟ್ಸ್ ಟೈಮ್ ಟು ಪುಟ್ ಆಯಿಲ್. ಹೊರಗಡೆ ಇರಲಿ. ಮಿಕ್ಸಿಂಗ್ ಸ್ಪ್ಯಾಚುಲಾ ಹಾಕೋಬೇಕು. ಇದು ನಾನ್ ಸ್ಟಿಕ್, ಅಷ್ಟೊಂದು ಆಯಿಲ್ ಬೇಕಾಗಲ್ಲ. ಇವೆಲ್ಲ ಬೇಕಾದ್ರೆ ನೀನು ಕಟ್ ಮಾಡ್ತಾನೆ ವಿಡಿಯೋ. ಇದರಲ್ಲಿ ಇದಿದೆ ಜಿಪ್. ಸೊ ಆನಿಯನ್ ಹಾಕ್ತಾ ಇದೀನಿ. ಓಕೆ, ಇದು ಯೂಸ್ ಆಗುತ್ತೆ ಅದಕ್ಕೆ, ಅಥವಾ ಮೆಲ್ಟ್ ಆಗ್ಬಿಟ್ರೆ ಆಗಲ್ವಾ? ಈಗ ಸ್ವಲ್ಪ ಆನಿಯನ್ ಹಾಕ್ತೀನಿ. ಆನಿಯನ್ ಮೇಲೆ ಚಿಲ್ಲಿ, ಇದು ಚಿಲ್ಲಿ ಅಂತೀನಿ. ಓಕೆ, ಚಿಲ್ಲಿನೂ ಹಾಕಿದ್ದಾಯ್ತು. ಅದನ್ನ ಸ್ವಲ್ಪ ಮಾಡೋಣ. ಇನ್ನೂ ಸ್ವಲ್ಪ ಇಟ್ಕೋಬೇಕು. ಬಿಸಿ ಏನ್ ಬೇಕು? ಬಿಸಿ ಬಿಸಿ ಇನ್ನೂ ಸ್ವಲ್ಪ ಇಟ್ಕೋಬೇಕು, ಅದಕ್ಕೆ ಇನ್ಕ್ರೀಸ್ ಮಾಡಿದ ಗಾರ್ಲಿಕ್ ಅಂಡ್ ಹರ್ಬ್ ಬಟರ್ ಅಂತ ಇದು. ಸೊ ಇದರಲ್ಲೇ ಒಂದು ಸ್ವಲ್ಪ ಇಷ್ಟ ಹಾಕ್ತಾ ಇದ್ದೀನಿ. ಅದು ಹೆಂಗಿರು ಕರಗುತ್ತದ, ಉಳಿದಿದ್ದು ಇಟ್ಕೊಂಬಿಡೋಣ. ನೆಕ್ಸ್ಟು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಫಿಶ್ದು, ಸಾಲ್ಮನ್ ಫಿಶ್ ಅಂತ ಇದು. ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ. ಸೊ ದಟ್ ಐ ಕ್ಯಾನ್ ಪುಟ್ ಡೈರೆಕ್ಟ್ಲಿ. ಇದು ಮಿಕ್ಸ್ ಮಾಡಬೇಕು. ಸ್ವಲ್ಪ ಏನೇನು ಹಾಕಿದ್ದೀರಾ ಹೇಳಿ ಹಂಗೆ? ಆನಿಯನ್ನು, ಚಿಲ್ಲೀಸು, ಆಮೇಲೆ ಸಾಲ್ಮನ್ ಫಿಶ್. ಸೂಪರ್. ಸೊ ಅದರಲ್ಲಿ ಆಲ್ರೆಡಿ ಗಾರ್ಲಿಕ್ ಅದು ಬಟರ್ ಎಲ್ಲ ಹಾಕಿದೀವಲ್ಲ, ಹರ್ಬ್ಸ್ ಗಾರ್ಲಿಕ್ ಇರೋ ಬಟರ್ ಹರ್ಬೆಲ್ಲ ಹಾಕಿದೀವಿ. ಹೆಂಗ್ ಬೇಯ್ತಾ ಇದೆ. ನೋಡಿ, ಇದು ಆಲ್ರೆಡಿ ಬಾಯ್ಲ್ ಆಗಿದೆ. ಬಾಯ್ಲ್ ಆಗಿರೋದನ್ನೇ ತಗೊಂಡ್ಬಂದಿದ್ದೀವಿ. ಸೊ ಇವತ್ತು ಕುಕ್ ಮಾಡ್ಕೊಳಕ್ಕೆ ಅಂತಾನೆ ಇದೊಂದು ಪ್ಯಾಕೆಟ್ ತಗೊಂಡಿದ್ದೀವಿ. ಇಬ್ರಿಗೆ ದಿಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಅದಕ್ಕೆ ರೈಸ್ ಮಾಡ್ತಾ ಇಲ್ಲ.
ಇದು ರೆಡಿ ಇದೆ. ಇದೇನೋ ಇಲ್ಲಿ ಫೇಮಸ್ ಜ್ಯೂಸು, ಇದನ್ನು ಫಲೂಡ. ಕುಡಿದು ಖಾಲಿ ಮಾಡ್ಬೇಕು. ಅರ್ಥ ಆಗಲ್ಲ. ಸ್ಟ್ರಾಂಗ್ ಫಿಶ್ ಸ್ಮೆಲ್ ಇಷ್ಟ ಆಗಲ್ಲ. ಫಿಶ್ ತಿಂತೀನಿ, ಹ್ಮ್ ಹಂಗಂತ ಸ್ಟ್ರಾಂಗ್ ಫಿಶ್ ಸ್ಮೆಲ್ ಇರ್ಬಾರ್ದು. ಹ್ಮ್ ಚೆನ್ನಾಗಿದ್ಯಾ? ಉಪ್ಪು ಆಯ್ತು. ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ?